HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ಮಹಿಳಾ ಮೀಸಲಾತಿ ವಿರೋಧಿಸಿಲ್ಲ. ಮಹಿಳಾ ಮೀಸಲು ಮಸೂದೆಗೆ ಅಭ್ಯಂತರವಿಲ್ಲ. ಕ್ಷೇತ್ರ ಮರು ವಿಂಗಡಣೆಗೆ ಮಾತ್ರ ಆಕ್ಷೇಪ. ಸಂಸದ ಶ್ರೇಯಸ್ ಪಟೇಲ್ ಸ್ಪಷ್ಟನೆ. ಮಹಿಳಾ ಮೀಸಲಾತಿಗೆ ಸೋಲು ಕಾಂಗ್ರೆಸ್ಗೆ ತಾಯಂದಿರ ಶಾಪ ತಟ್ಟಲಿದೆ. ಮಹಿಳಾ ಮಸೂದೆ ಸೋಲಿಸಿದ ಕೈ ನಾಯಕರಿಗೆ ಪ್ರೀತಂ ಗೌಡ ಎಚ್ಚರಿಕೆ. ಕಾರ್ಮಿಕರ ದಮನವನ್ನ ಸಹಿಸುವುದಿಲ್ಲ. ಕಾರ್ಮಿಕರ ಹಕ್ಕುಗಳನ್ನು ಪ್ರತಿಪಾದಿಸಿ ಸೌಹಾರ್ದ ಬೆಂಬಲ ಸೂಚಿಸಿ ಸಿಐಟಿಯು ಪ್ರತಿಭಟನೆ. ನಮ್ಮ ಪಕ್ಷವು ಎಂದೂ ಮಹಿಳಾ ಮೀಸಲಾತಿಗೆ ವಿರೋಧಿಸಿಲ್ಲ. ಕ್ಷೇತ್ರ ಮರು ವಿಂಗಡಣೆ ಎಂಬ ವಿಷಯಕ್ಕೆ ಮಾತ್ರ ವಿರೋಧ ಇದೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಸ್ಪಷ್ಟವಾಗಿ ತಿಳಿಸಿದರು. ಮಹಿಳಾ ಮೀಸಲು ಮಸೂದೆ ವಿಚಾರವಾಗಿ ದೇಶದಾದ್ಯಂತ ರಾಜಕೀಯ ಚರ್ಚೆಗಳು ತೀವ್ರಗೊಂಡಿರುವ ಬೆನ್ನಲ್ಲೇ ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಸಂಸದರ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಹತ್ವದ ಹೇಳಿಕೆ ನೀಡಿದ್ದು, ಮಹಿಳಾ ಮೀಸಲು ಮಸೂದೆ ಹೊಸದೇನಲ್ಲ, ಇದಕ್ಕೆ ದೀರ್ಘ ಇತಿಹಾಸವಿದೆ ಎಂದರು. 2023ರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಈ ಮಸೂದೆ ಕುರಿತು ಚರ್ಚೆ ನಡೆದಿತ್ತು. ಇದರ ಜಾರಿಗೆ ಮೂಲ ಕಾರಣಗಳಲ್ಲಿ ಒಂದಾಗಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ದೃಷ್ಟಿಕೋನವನ್ನು ಉಲ್ಲೇಖಿಸಿದರು. ಮಹಿಳೆಯರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಪ್ರತಿನಿಧಿತ್ವ ನೀಡಬೇಕು ಎಂಬುದು ರಾಜೀವ್ ಗಾಂಧಿ ಅವರ ಕನಸಾಗಿತ್ತು. ಅದನ್ನು ನಾವು ಸಹ ಗೌರವಿಸುತ್ತೇವೆ ಎಂದರು. ಆದರೆ ಈ ಮಸೂದೆಯನ್ನ ನೆಪವಾಗಿ ಬಳಸಿಕೊಂಡು ಕ್ಷೇತ್ರ ಮರು ವಿಂಗಡಣೆ ಡೆಲಿಮಿನೇಷನ್ ಕಾಯ್ದೆ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿರುವುದನ್ನು ಅವರು ತೀವ್ರವಾಗಿ ವಿರೋಧಿಸಿದರು. ಸಂವಿಧಾನ ತಿದ್ದುಪಡಿಗೆ 2/3 ಬಹುಮತ ಅಗತ್ಯ ಎಂಬುದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೂ ಅದನ್ನು ಲೆಕ್ಕಿಸದೆ ಸರ್ಕಾರ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಎಂದು ಆರೋಪಿಸಿದರು. ಇನ್ನು ಕ್ಷೇತ್ರ ಮರು ವಿಂಗಡಣೆ ವಿಷಯದಲ್ಲಿ ಸರ್ವ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸದೆ ತುರ್ತು ನಿರ್ಧಾರ ಕೈಗೊಳ್ಳಲು ಯತ್ನಿಸಿರುವುದು ಪ್ರಜಾಪ್ರಭುತ್ವದ ಆತ್ಮಕ್ಕೆ ವಿರುದ್ಧ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಸಭೆಯನ್ನೂ ಕೂಡ ನಡೆಸಿಲ್ಲ. ಎಲ್ಲ ಪಕ್ಷಗಳ ಅಭಿಪ್ರಾಯ ಪಡೆದು ಒಮ್ಮತದೊಂದಿಗೆ ಮುಂದೆ ಸಾಗಬೇಕಿತ್ತೆಂದು ಟೀಕಿಸಿದರು. ಇಂಡಿಯಾ ಕೂಟವನ್ನು ಮಹಿಳಾ ವಿರೋಧಿ ಎಂದು ಬಿಂಬಿಸುವ ಪ್ರಯತ್ನಗಳನ್ನು ಅವರು ಖಂಡಿಸಿದರು. ನಾವು ಮಹಿಳಾ ಮೀಸಲಾತಿಗೆ ಯಾವತ್ತೂ ವಿರೋಧಿಸಿಲ್ಲ. ಬಿಜೆಪಿ ನಮ್ಮ ವಿರುದ್ಧ ಅಪಪ್ರಚಾರ ನಡೆಸುತ್ತಿದೆ. ಜನರನ್ನ ತಪ್ಪು ದಾರಿಗೆಳೆಯುವ ಪ್ರಯತ್ನ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಮರು ವಿಂಗಡಣೆ ಬಗ್ಗೆ ಮಾತನಾಡಿದ ಅವರು, ಇದು 20-25 ವರ್ಷಕ್ಕೊಮ್ಮೆ ನಡೆಯುವ ಪ್ರಕ್ರಿಯೆ. ಅದನ್ನು ಸಮರ್ಪಕವಾಗಿ, ಜನಸಂಖ್ಯೆ ಆಧಾರಿತವಾಗಿ, ನ್ಯಾಯಸಮ್ಮತವಾಗಿ ಮಾಡಬೇಕು. ಆದರೆ ಅದನ್ನು ಮಹಿಳಾ ಮೀಸಲು ಮಸೂದೆಗೆ ಕಟ್ಟಿಹಾಕುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಶಶಿಧರ್, ಕೃಷ್ಣಕುಮಾರ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. 11:00ವರೆಗೆ ಪತ್ರಿಕಾಗೋಷ್ಠಿ ಇತ್ತು. ಆಮೇಲೆ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಶಶಿಯಣ್ಣ ಅವರಿದ್ದಾರೆ, ಮಾಜಿ ಊಡ ಅಧ್ಯಕ್ಷರಾದಂತಹ ನಮ್ಮ ಕೃಷ್ಣಕುಮಾರಣ್ಣ ಇದ್ದಾರೆ, ಹಾಗೂ PCC ಸದಸ್ಯರಾದಂತಹ ನಮ್ಮ ಆರಿಫಣ್ಣ ಅವರಿದ್ದಾರೆ, ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಪತ್ರಿಕಾ ಮಿತ್ರರಿಗೆ ನಮಸ್ಕರಿಸುತ್ತಾ, ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಏನು ಸಂಸತ್ ಅಧಿವೇಶನದಲ್ಲಿ, ವಿಶೇಷ ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಗೆ 3 ದಿನ ಸಂಸತ್ನಲ್ಲಿ ಅಧಿವೇಶನ ಇತ್ತು. ನಿಮಗೆಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು. ಅದರಲ್ಲಿ ಕೇವಲ ಮಹಿಳಾ ಮೀಸಲಾತಿ ತಂದಿದ್ರೆ ನಮ್ಮ ಅಧಿನಾಯಕರು, ವಿರೋಧ ಪಕ್ಷದ ನಾಯಕರಾದಂತಹ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಸರ್ವೋಚ್ಚವಾಗಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಯಾಕಂತ ಹೇಳಿದ್ರೆ ಇವತ್ತು ಮಹಿಳಾ ಮೀಸಲಾತಿ ಅಂತ ಏನಾದರೂ ಅದು ಬಂದಿದ್ರೆ ಅದಕ್ಕೆ ಕಾರಣಭೂತ ಯಾರಾದಿದ್ರೆ ಅದಕ್ಕೆ ನಮ್ಮ ರಾಜೀವ್ ಗಾಂಧಿ ಸಾಹೇಬರು ಅಂತ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವತ್ತು PV ನರಸಿಂಹರಾವ್ ಅವರಿದ್ದಾಗ ಅವತ್ತು ಅವರು 73 ಮತ್ತು 74ನೇ ತಿದ್ದುಪಡಿ ಮಾಡಿ ಮಹಿಳಾ ಮೀಸಲಾತಿ ಕೊಡಲೇಬೇಕು ಅಂತ ಇತ್ತು ಅವರ ಮನಸ್ಸಲ್ಲಿ. ಜೊತೆಗೆ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಅಧಿನಾಯಕರಾದಂತಹ ಸೋನಿಯಾ ಮೇಡಮ್ ಅವರು 2008ರಲ್ಲಿ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚಿಸಿ ಇದು ರಾಜ್ಯಸಭೆಯಲ್ಲೂ ಸಹ ಅನುಮೋದನೆಗೊಂಡಿತ್ತು. ಈಗ ನಿಮಗೆಲ್ಲ ಗೊತ್ತಿರೋಂಗೆ 2020-23ರಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಯನ್ನು ನಡೆದಿದೆ. ಮತ್ತೆ ಇವರು ಮಹಿಳಾ ಮೀಸಲಾತಿಯನ್ನು ಅಂತ ಒಂದು ನೆಪ ಒಡ್ಡಿ ಮಹಿಳಾ ಮೀಸಲಾತಿಯ ಒಂದು ನೆಪದಲ್ಲಿ ಇವರು ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಕ್ಷೇತ್ರ ಮರು ವಿಂಗಡಣೆಯ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ತಂದು ಅವರು ಏನು ಪ್ರಜಾಪ್ರಭುತ್ವದಲ್ಲಿ ಇಲ್ಲದಂತಹ ಕಾನೂನನ್ನು ತರುವಂಥ ಕೆಲಸವನ್ನು ಮಾಡುವಂಥ ಕೆಲಸಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಂಸತ್ ಅಧಿವೇಶನದಲ್ಲಿ ಮಾಡ್ತು. ಅದೆಲ್ಲ ನಿಮಗೆ ಗೊತ್ತಿರೋ ಹಾಗೆ. ಆದರೆ ಇವತ್ತು ಸಂಸತ್ ಅಧಿವೇಶನ ನಡೀತು ಸುದೀರ್ಘವಾಗಿ. ಮೊದಲನೇ ದಿನ, 2ನೇ ದಿನ ತಡರಾತ್ರಿವರೆಗೂ ಸಂಸತ್ ಅಧಿವೇಶನ ನಡೀತು. ಸಂಸತ್ ಅಧಿವೇಶನ ನಡೆದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಎಲ್ಲ ಸಂಸದರು ನಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಾವು ನಮ್ಮ ಸಂಸತ್ತಿನಲ್ಲಿ ಮಹಿಳಾ ಮೀಸಲು ಮಸೂದೆ ಸೋಲಿನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಜೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು.
ಹಾಸನ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳೆಯರ ರಾಜಕೀಯ ಸಶಕ್ತೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಮಂಡಿಸಿದ್ದ ಮಹತ್ವದ ಮಸೂದೆಗೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿರುವುದು ದೇಶದ ಜನತೆಗೆ ನಿರಾಸೆ ತಂದಿದೆ ಎಂದರು. ಮಹಿಳಾ ಮೀಸಲಾತಿ ನಮ್ಮ ಪಕ್ಷದ ಮೂಲ ಸಿದ್ಧಾಂತದಲ್ಲಿ ಅಡಕವಾಗಿದೆ. ಬಿಜೆಪಿ ಯಾವಾಗಲೂ ಮಹಿಳೆಯರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದೆ. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ಮತ್ತು ಗೌರವ ಸಿಗಬೇಕು ಎಂಬುದು ನಮ್ಮ ನಿಲುವು. ಈ ದಿಕ್ಕಿನಲ್ಲಿ ಹಲವು ಯೋಜನೆಗಳು ಹಾಗೂ ಕಾನೂನು ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಎಂದು ತಿಳಿಸಿದರು. ರಾಜಕೀಯ ಮೇಲಾಟದ ನಡುವೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಸೂದೆಯನ್ನು ಸೋಲಿಸುವ ಮೂಲಕ ಸಾಮಾನ್ಯ ಮಹಿಳೆಯರ ಆಶಯಗಳನ್ನು ಕುಗ್ಗಿಸಿದೆ ಎಂದು ಆರೋಪಿಸಿದ ಅವರು, ಇದು ಕೇವಲ ರಾಜಕೀಯ ವಿಚಾರವಲ್ಲ, ದೇಶದ ಕೋಟ್ಯಾಂತರ ಮಹಿಳೆಯರ ಭವಿಷ್ಯದ ಪ್ರಶ್ನೆ. ಮಸೂದೆ ಸೋಲಿಸುವ ಮೂಲಕ ಮಹಿಳೆಯರ ಹಕ್ಕನ್ನು ಕಿತ್ತುಕೊಂಡಂತಾಗಿದೆ ಎಂದು ಕಿಡಿಕಾರಿದರು. ಮಹಿಳಾ ಹಕ್ಕುಗಳ ವಿಷಯದಲ್ಲಿ ಬಿಜೆಪಿ ಸದಾ ಸ್ಪಷ್ಟ ನಿಲುವು ಹೊಂದಿದ್ದು, ಟ್ರಿಪಲ್ ತಲಾಕ್ ವಿಷಯದಲ್ಲಿಯೂ ಕೇಂದ್ರ ಸರ್ಕಾರ ದೃಢ ನಿರ್ಧಾರ ಕೈಗೊಂಡಿತ್ತು ಎಂದು ನೆನಪಿಸಿದರು. ಮಹಿಳೆಯರ ಗೌರವ ಮತ್ತು ಭದ್ರತೆಗೆ ಧಕ್ಕೆ ತರುವ ಪದ್ಧತಿಗಳನ್ನು ತೊಡೆದುಹಾಕಲು ಬಿಜೆಪಿ ಸದಾ ಬದ್ದವಾಗಿದೆ. ಇದು ಮಾತಿನಷ್ಟೇ ಅಲ್ಲ, ಕೃತ್ಯದಲ್ಲೂ ಸಾಬೀತಾಗಿದೆ ಎಂದರು. ಎನ್ಡಿಎಗೆ ಮಹಿಳೆಯರ ಬಗ್ಗೆ ದಿಢೀರ್ ಪ್ರೀತಿ ಬಂದಿಲ್ಲ, ಇದು ದೀರ್ಘಕಾಲದ ಬದ್ಧತೆಯ ಫಲ ಎಂದು ಅವರು ಹೇಳಿದರು. ಮಹಿಳಾ ಸಶಕ್ತೀಕರಣಕ್ಕಾಗಿ ಹಂತ ಹಂತವಾಗಿ ನಾವು ಕೆಲಸ ಮಾಡುತ್ತಿದ್ದೇವೆ. ಸ್ಥಳೀಯ ಸಂಸ್ಥೆಗಳಿಂದ ಹಿಡಿದು ರಾಷ್ಟಮಟ್ಟದ ರಾಜಕೀಯದಲ್ಲೂ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನಗಳು ನಿರಂತರವಾಗಿದೆ ಎಂದು ವಿವರಿಸಿದರು. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಮಹಿಳೆಯರಿಗೆ ಅಪಮಾನ ಮಾಡಿದ್ದು, ಅವರನ್ನು ರಾಜಕೀಯವಾಗಿ ಹಿಂದುಳಿದವರಂತಾಗಿಯೇ ಉಳಿಸಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದರು. ಮಹಿಳೆಯರ ಹೆಸರಲ್ಲಿ ರಾಜಕೀಯ ಮಾಡುತ್ತಿರುವವರು ಅವರ ಅಭಿವೃದ್ಧಿಗೆ ಅಡ್ಡಿಯಾಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಇನ್ನು ರಾಜಕೀಯವಾಗಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ನಾನು ಸ್ಪರ್ಧಿಸುವುದು ನಿಶ್ಚಿತ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹಾಗೂ ಪಕ್ಷದ ಮುಖಂಡರಾದ ಗಿರೀಶ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಬಿ ವೇದಾವತಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕೂಡ ರಾಜಕೀಯ ಮೇಲಾಟದ ನಡುವೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅನೇಕ ವಿರೋಧ ಪಕ್ಷಗಳು ಒಂದು ಕೂಟ ಇದೆ, ಅದರ ಪಕ್ಷಗಳು ಮಹಿಳಾ ಮೀಸಲಾತಿಗೆ ವಿಧೇಯಕವನ್ನು ಸೋಲಿಸೋದ್ರ ಮೂಲಕ ನಮ್ಮ ಭಾರತ ದೇಶದ ತಾಯಂದಿರು ಮಹಿಳೆಯರಿಗೆ ಒಂದು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಜನಸಾಮಾನ್ಯ ಮಹಿಳೆಯರು ಮಾತನಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ರಿಸರ್ವೇಷನ್ ಅಂತ ಹೇಳಿದ್ರೆ ಆ ರಿಸರ್ವೇಷನ್ನಲ್ಲಿ ಆ ಪ್ರಾತಿನಿಧ್ಯ ಸಿಕ್ಕಾಗ ಮಾತ್ರ ಅವರಿಗೆ ಧ್ವನಿಯಾಗುವಂಥದ್ದಾಗುತ್ತೆ. ಇವತ್ತು ನಮಗೆ SC ST ರಿಸರ್ವೇಷನ್ ಇರ್ಬೋದು, ಆ ರಿಸರ್ವೇಷನ್ ಏನಕ್ಕೆ ಮಹತ್ವ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಅದರ ಪ್ರತಿನಿಧಿಯಾಗಿ ಆ ಸಮಾಜದ ಸಮಸ್ಯೆಯನ್ನು ಅರ್ತು ಕಾನೂನಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ರೆ, ಅದಕ್ಕೆ ತೊಡಕಿದ್ರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಸಂಸತ್ನಲ್ಲಾಗ್ಬೋದು ಅಥವಾ ನಮ್ಮ ವಿಧಾನಸಭೆಯಲ್ಲಿ ಆ ಶಕ್ತಿ ತುಂಬೋದಕ್ಕೋಸ್ಕರ ನಾವು ರಿಸರ್ವೇಷನ್ ಮಾಡಿದ್ದೀವಿ. ಅದೇ ರೀತಿ ಮಹಿಳೆಯರ ಸಮಸ್ಯೆಯನ್ನ ನಾವು ಪ್ರತಿನಿಧಿಸಬೇಕು ಅಥವಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂದ್ರೆ ಅವ್ರ ಪ್ರಾತಿನಿಧ್ಯ ಬಹಳ ಅವಶ್ಯಕತೆ ಇದೆ. ಆ ಪ್ರಾತಿನಿಧ್ಯಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಮಹಿಳಾ ಮೀಸಲಾತಿಯ ಮಸೂದೆ ಅಂತಂದ್ರು. ದುರದೃಷ್ಟವಶ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟ ನಮ್ಮ ದೇಶದ 70 ಕೋಟಿಗೂ ಹೆಚ್ಚು ತಾಯಂದಿರ, ಮಹಿಳೆಯರ, ಸಹೋದರಿಯರ ಹಕ್ಕನ್ನ ಕಿತ್ಕೊಳ್ಳೋದ್ರ ಮೂಲಕ ಅವರಿಗೆ ಅಪಮಾನ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ಜನಜಾಗೃತಿಯ ಮಾದರಿಯಲ್ಲಿ ಇಡೀ ಮಹಿಳಾ ಸಮುದಾಯ, ಕಾಂಗ್ರೆಸ್ ಮತ್ತು ಮಿತ್ರಕೂಟ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ
ಇದೆ, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಏಪ್ರಿಲ್ 21ರಂದು ದೇಶವ್ಯಾಪಿ ನಡೆಯುತ್ತಿರುವ ಗುತ್ತಿಗೆ ಕಾರ್ಮಿಕರ ಮೇಲಿನ ದಾಳಿಯನ್ನ ಖಂಡಿಸಿ ಹಾಗೂ ಅವರ ಹೋರಾಟಕ್ಕೆ ಸಿಐಟಿಯು ಸೌಹಾರ್ದ ಬೆಂಬಲ ಸೂಚಿಸಿ ಪ್ರತಿಭಟನೆ ನಡೆಸಲಾಯಿತು. ಭಾರತೀಯ ಟ್ರೇಡ್ ಯೂನಿಯನ್ ಕೇಂದ್ರ, ಉತ್ತರ ಪ್ರದೇಶ ಮತ್ತು ಹರಿಯಾಣ ಬಿಜೆಪಿ ನೇತೃತ್ವದ ಸರ್ಕಾರಗಳು ನೋಯ್ಡಾ, ಗ್ರೇಟರ್ ನೋಯ್ಡಾ, ಗುರುಗ್ರಾಮ್ ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ಕಾರ್ಮಿಕರ ಹೋರಾಟಗಳ ಮೇಲೆ ನಡೆಸುತ್ತಿರುವ ಕ್ರೂರ ದಮನವನ್ನು ಖಂಡಿಸುತ್ತದೆ. ಇದು ಕೇವಲ ಕೈಗಾರಿಕಾ ವಿವಾದವಲ್ಲ, ಇದು ನೇರ ವರ್ಗ ಸಂಘರ್ಷದ ಧೈರ್ಯಶಾಲಿ ಅಭಿವ್ಯಕ್ತಿ. ಇದು ಸರ್ಕಾರದ ಯಂತ್ರಾಂಗವು ಕಾರ್ಪೊರೇಟ್ ಹಿತಾಸಕ್ತಿಗಳನ್ನು ರಕ್ಷಿಸಲು ಕಾರ್ಮಿಕರ ಹಕ್ಕುಗಳನ್ನು ತೀವ್ರತರವಾಗಿ ಕುಗ್ಗಿಸುತ್ತಿದೆ. ಈ ತೀವ್ರ ದಾಳಿಯ ಹಿನ್ನೆಲೆಯಲ್ಲಿಯೇ ಸಿಐಟಿಯು ಭಾರತೀಯ ಕಾರ್ಮಿಕರನ್ನ, ವಿಶೇಷವಾಗಿ ಕೈಗಾರಿಕಾ ಕಾರ್ಮಿಕರನ್ನ, ಹೋರಾಟದಲ್ಲಿರುವ ಕಾರ್ಮಿಕರೊಂದಿಗೆ ಏಕತೆಯಿಂದ ನಿಲ್ಲಲು ಮತ್ತು 17 ಏಪ್ರಿಲ್ 2026ರಂದು ದೇಶದ ಎಲ್ಲಾ ಕೈಗಾರಿಕಾ ಘಟಕಗಳು, ಕಾರ್ಖಾನೆ ದ್ವಾರಗಳು ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸಿಐಟಿಯು ಹೋರಾಟದಲ್ಲಿರುವ ಕಾರ್ಮಿಕರೊಂದಿಗೆ ದೃಢವಾಗಿ ನಿಂತಿದ್ದು, ಬಂಧಿತರನ್ನ ತಕ್ಷಣ ಮತ್ತು ಯಾವುದೇ ಷರತ್ತುಗಳಿಲ್ಲದೆ ಬಿಡುಗಡೆ ಮಾಡಬೇಕು, ಸುಳ್ಳು ಪ್ರಕರಣಗಳನ್ನು ಹಿಂಪಡೆಯಬೇಕು, ದಮನವನ್ನು ನಿಲ್ಲಿಸಬೇಕು ಮತ್ತು ಅನಧಿಕೃತ ಬಂಧನಗಳನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸುತ್ತದೆ. ಜೊತೆಗೆ ಟ್ರೇಡ್ ಯೂನಿಯನ್ಗಳೊಂದಿಗೆ ತ್ರಿಪಕ್ಷೀಯ ಮಾತುಕತೆ, ಭಾರತೀಯ ಕಾರ್ಮಿಕ ಸಮ್ಮೇಳನವನ್ನು ತಕ್ಷಣ ಕರೆಯುವುದು, 26,000 ಕನಿಷ್ಠ ವೇತನ, 8 ಗಂಟೆಗಳ ಕೆಲಸದ ದಿನ, ಡಬಲ್ ಓವರ್ ಟೈಮ್, ಸುರಕ್ಷತೆ, ಒಪ್ಪಂದ ಕಾರ್ಮಿಕರಿಗೆ ಸಮಾನ ಹಕ್ಕು, ಅಗ್ಗದ LPG ಮತ್ತು ಒಪ್ಪಂದ ಕಾರ್ಮಿಕ ವ್ಯವಸ್ಥೆಯ ರದ್ದುಪಡಿಸುವಿಕೆಯನ್ನ ಒತ್ತಾಯಿಸುತ್ತದೆ. ಪ್ರತಿಭಟನೆಯಲ್ಲಿ ಸಿಐಟಿಯು ಅಧ್ಯಕ್ಷ ಧರ್ಮೇಶ್, ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಖಜಾಂಚಿ ಅರವಿಂದ್, ಜಿಲ್ಲಾ ಕಾರ್ಯದರ್ಶಿ HR ನವೀನ್ ಕುಮಾರ್, ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾ ಸಂಚಾಲಕ ಪೃಥ್ವಿ, ಜಿಲ್ಲಾ ಕಾರ್ಯದರ್ಶಿ ರಮೇಶ್, ಆಸ್ಪತ್ರೆ ನೌಕರರ ಸಂಘಟನೆಯ ಮಹಾದೇವ್, ಜ್ಯೋತಿ, ವನಜಾಕ್ಷಿ, ಪದ್ಮಲತಾ, ಪದ್ಮಾ, ನಾಗರತ್ನ ಇತರರು ಭಾಗವಹಿಸಿದ್ದರು. HCN ನ್ಯೂಸ್ ಹಾಸನ್. ದೇಶದ ರಾಜಧಾನಿ ದೆಹಲಿ ಮತ್ತು ದೆಹಲಿಯ ಸುತ್ತಮುತ್ತ ಇರತಕ್ಕಂಥ ನೋಯ್ಡಾ, ಗುರುಗ್ರಾಮ ಈ ಪ್ರದೇಶಗಳಲ್ಲಿ ಕಾರ್ಮಿಕರನ್ನ ಅತ್ಯಂತ ಹೀನಾಯವಾಗಿ, ಅತ್ಯಂತ ಗುಲಾಮ್ ರೀತಿಯಲ್ಲಿ ದೂರಿಸ್ಕೊಳ್ಳಾಗ್ತಾ ಇದೆ. ಅಲ್ಲಿಯ ಕಾರ್ಮಿಕರು ಗುತ್ತಿಗೆ ಆಧಾರದ ಕೆಲಸ ಮಾಡ್ತಾರೆ, ಹೊರಗುತ್ತಿಗೆ ಆಧಾರದ ಕೆಲಸ ಮಾಡ್ತಾರೆ. ಇವತ್ತು ಉತ್ಪಾದನೆ ಜಾಸ್ತಿ ಆಗಬೇಕು, ಕೈಗಾರಿಕೆ ಮುಂದುವರಿಬೇಕು ಅಂತ ಹೇಳ್ತಾರೆ. ಆದರೆ ಕಾರ್ಮಿಕರಿಗೆ ಅತ್ಯಂತ ಕಡಿಮೆ ಸಂಬಳ ಕೊಟ್ಟು ಯಾವುದೇ ಕನಿಷ್ಠ ರಕ್ಷಣೆಯಿಂದ ಕೆಲಸ ಮಾಡಿಸ್ಕೊಳ್ಳಾಗ್ತಾ ಇದೆ. ಸೊ ಆ ಕಾರ್ಮಿಕರು ಹಲವಾರು ವರ್ಷಗಳಿಂದ ಅವರಿಗೆ ಕನಿಷ್ಠ ವೇತನ ಬೇಕು ಅನ್ನೋವಂಥ ಹೋರಾಟ ಮಾಡ್ತಾರೆ. ಅವ್ರು ಇವತ್ತಿಗೂ ಕೂಡ ಕೊಡ್ತಾ ಇರೋದು 8,000-9,000 ರೂಪಾಯಿ ಸಂಬಳ ಕೊಡ್ತಾರೆ. ಸೊ ಅಂಥ ಒಂದು ನಿರಂತರವಾದ ಹೋರಾಟವನ್ನು ಪೊಲೀಸರು ಹತ್ತಿಕ್ಕಿ ಅಲ್ಲಿ ಕಾರ್ಮಿಕ ಮುಖಂಡರ ಮೇಲೆ ದಬ್ಬಾಳಿಕೆ ಮಾಡಿ ಕಾರ್ಮಿಕರನ್ನ ಜೈಲಿಗೆ ಹಾಕಿರ್ತಕ್ಕಂಥದ್ದು ಬಹಳ ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ದೇಶ ವಿಕಸಿತ ಭಾರತ ಮುಂದಕ್ಕೆ ಹೋಗ್ತಾ ಇದೆ. ನಾವು GDPಯಲ್ಲಿ 5ನೇ ಸ್ಥಾನಕ್ಕೆ ಹೋಗ್ತೇವೆ ಅಂತ ಹೇಳೋ ಸಂದರ್ಭದಲ್ಲಿ ಅದು GDPಗೆ ಕಾರಣ ಆಗ್ತಕ್ಕಂಥ ಕಾರ್ಮಿಕರಿಗೆ ಸರಿಯಾದಂಥ ಕೂಲಿ ಕೊಡಲ್ಲ. ಆಲೂರು ತಾಲೂಕಿನ ಮಾದಿಹಳ್ಳಿ ಗ್ರಾಮದ 70 ವರ್ಷದ ನೀಲಮ್ಮ ಸಿಡಿಲಿಗೆ ಬಲಿಯಾದ ದಾರುಣ ಘಟನೆ ನಡೆದಿದೆ. ನೀಲಮ್ಮ ಮೃತ ದುರ್ದೈವಿಯಾಗಿದ್ದು, ಏಪ್ರಿಲ್ 20ರಂದು ಮಧ್ಯಾಹ್ನ ದನಕರುಗಳನ್ನು ಹೊಲದಲ್ಲಿ ಮೇಯಿಸುತ್ತಿದ್ದಾಗ ಸಂಜೆ ಸುಮಾರು 5 ಗಂಟೆ ಸಮಯದಲ್ಲಿ ಗುಡುಗು ಸಹಿತ ಮಳೆ ಬಂದಿದ್ದರಿಂದ ಜಮೀನಿನಲ್ಲಿದ್ದ ಮರದ ಕೆಳಗೆ ನಿಂತುಕೊಂಡಿದ್ದಾಗ ಸಿಡಿಲು ಬಡಿದು ಸ್ಥಳದಲ್ಲೇ ಮೃತಪಟ್ಟಿದ್ದು, ತಕ್ಷಣ ಅಕ್ಕಪಕ್ಕದವರು ಮತ್ತು ಗ್ರಾಮದವರು ಆಕೆಯನ್ನ ಆಲೂರು ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆತರುವಾಗ ಸ್ಥಳದಲ್ಲೇ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಸಿಡಿಲಿನ ಅಬ್ಬರ ಎಷ್ಟಿತ್ತೆಂದರೆ ವೃದ್ಧೆ ಆಶ್ರಯ ಪಡೆಯಲು ನಿಂತಿದ್ದ ಬೃಹತ್ ಮರವೇ ಸೀಳಿ 2 ಭಾಗವಾಗಿದೆ. ಈ ಸಂಬಂಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. HCN ನ್ಯೂಸ್ ಆಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. I'm Silma Bigara. I'm a student of Central Commerce College, Hassan. ನಾನು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 591 ಸ್ಕೋರ್ ಮಾಡಿದ್ದೀನಿ 600ಗೆ. ಇದೆಲ್ಲದಕ್ಕೂ ಕಾಲೇಜ್ ಎಷ್ಟು ಸಪೋರ್ಟ್ ಮಾಡಿದೆ, ಕಾಲೇಜ್ ನಂಗೆ ತುಂಬಾ ಸಪೋರ್ಟ್ ಮಾಡಿದೆ. Hi everyone, I'm Sarayu from Central Commerce College. I've secured 591, 98.5. I'm so happy with this, but ಇನ್ನೂ ಬರ್ಬೇಕಿತ್ತು. ಬಟ್ ಇದೆಲ್ಲ ಲೆಕ್ಚರರ್ಸ್, ಪೇರೆಂಟ್ಸ್ ಸಪೋರ್ಟ್ ಇಂದಾನೆ ಸಾಧ್ಯ ಆಗಿದ್ದು. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಿ. ಲೈಕ್ ಬರೀ ಸ್ಟಡೀಸ್ ಅಂತ ಅಲ್ಲ, ಕಲ್ಚರಲ್ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಆಗ್ಲಿ ಎಲ್ಲಾದ್ರಲ್ಲೂ ತುಂಬಾನೇ ಸಪೋರ್ಟ್ ಇದೆ.
ಆಪರ್ಚುನಿಟೀಸ್ ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲದಕ್ಕೂ ಕೊಡ್ತಾರೆ. ಒಳ್ಳೆ ಸ್ಥಾನಕ್ಕೆ ಬೆಳೆಯೋಕೆ ಹೆಲ್ಪ್ ಮಾಡ್ತಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಎಲ್ಲ ಅವ್ರ ಸಪೋರ್ಟ್ ಇಂದಾನೆ ಆಗಿದೆ. Pramod, a student of Central Commerce College. I secured 591 out of 600. To be here, I am very thankful to my lecturers and my parents who supported me to achieve these marks. Thank you for all for supporting me. ನನ್ನ ಹೆಸರು ದೇವಿಕಾ. ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲಿ ಸೆಕೆಂಡ್ PU ಮುಗಿಸಿದ್ದೀನಿ. ನಾನು ಈಗ 2026 ಅದು ಸೆಕೆಂಡ್ PU ಎಕ್ಸಾಮ್ ಅಲ್ಲಿ 590 ಸ್ಕೋರ್ ಮಾಡಿದ್ದೀನಿ 600ಗೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ಟಿಲ್ ಮೋರ್. ರಿವ್ಯಾಲ್ಯೂಯೇಷನ್ ಆಗ್ತೀನಿ. ಐ ನೋ ಡೆಫಿನೆಟ್ಲಿ ನಾನು ಅಚೀವ್ ಮಾಡ್ತೀನಿ. ಇನ್ನು ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನ ಅಂತ. ಐ ಆಮ್ ಮೇಘನಡಿ, ಸ್ಟೂಡೆಂಟ್ಸ್ ಆಫ್ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಐ ಸ್ಕೋರ್ 590. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಂಸ್ಥಾಪಕ. 2025-26 ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜು ಮತ್ತೊಮ್ಮೆ 100% ಫಲಿತಾಂಶವನ್ನು ಪಡ್ಕೊಂಡಿದೆ. ಸತತ 9ನೇ ಬಾರಿಗೆ 100% ಫಲಿತಾಂಶವನ್ನು ಪಡೆದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಕಳೆದ 8 ವರ್ಷಗಳ ಫಲಿತಾಂಶಕ್ಕಿಂತ ಈ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನ ಪಡ್ಕೊಂಡಿದ್ದೇವೆ. ನಮ್ಮ ಕಾಲೇಜಿನ ಯಾವುದೋ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡಿರೋದಲ್ಲ. ಕಾಲೇಜಿನ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡು ಉಳಿದ ವಿದ್ಯಾರ್ಥಿಗಳು ಸಾಧಾರಣ ಫಲಿತಾಂಶವನ್ನ ಪಡ್ಕೊಂಡ್ರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಫೇಲ್ ಆದ್ರೆ ಅದನ್ನ ಉತ್ತಮ ಫಲಿತಾಂಶ ಅಂತ ಆಗ್ಲಿ ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಆಗ್ಲಿ ಖಂಡಿತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಕಾಲೇಜಿನ ವಿಶೇಷತೆ, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ, ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 178, ಡಿಸ್ಟಿಂಕ್ಷನ್ಸ್ 142, ಎಬೋವ್ 90% 113, ಎಬೋವ್ 95% 63 ವಿದ್ಯಾರ್ಥಿಗಳು ಹಾಗೂ 100 ಔಟ್ ಆಫ್ 100 92 ವಿದ್ಯಾರ್ಥಿಗಳು. ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ 178 ವಿದ್ಯಾರ್ಥಿಗಳ ಸರಾಸರಿ ಅಂದ್ರೆ ಆವರೇಜ್ ಮಾರ್ಕ್ಸ್ ಅಂದ್ರೆ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡ್ಕೊಂಡಿರುವಂತಹ ಸರಾಸರಿ ಅಂಕಗಳು 91%. ಇದು ಒಂದು ಕಾಮರ್ಸ್ ಕಾಲೇಜ್ ಸೃಷ್ಟಿ ಮಾಡಿರುವಂತಹ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಜೊತೆಗೆ ಪರೀಕ್ಷೆಗೆ ಹಾಜರಾದ 178 ವಿದ್ಯಾರ್ಥಿಗಳಲ್ಲಿ 176 ವಿದ್ಯಾರ್ಥಿಗಳ ಫಲಿತಾಂಶ ಅವರ SSLC ಫಲಿತಾಂಶಕ್ಕಿಂತ ಹೆಚ್ಚಾಗಿರುವಂತದ್ದು ಕಾಲೇಜಿನ ಗುಣಮಟ್ಟಕ್ಕೆ ಹಾಗೂ ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀಡುತ್ತಿರುವಂತಹ ಪ್ರಾಮುಖ್ಯತೆಗೆ ಸಾಕ್ಷಿ. ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪರೋಪಕಾರಂ ಇದಂ ಶರೀರಂ ಎಂಬಂತೆ ಮಾನವ ಜನ್ಮದಲ್ಲಿ ಜೀವ ಇರುವವರೆಗೂ ಮನುಷ್ಯರಾದ ನಾವುಗಳು ಸಮಾಜಕ್ಕೆ ಜನರ ಒಳಿತಿಗಾಗಿ ಯಾವುದಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕೆಂದು ಶ್ರೀ ಆದಿಚುಂಚನಗಿರಿ ಹಾಸನ ಕೊಡಗು ಶಾಖಾ ಮಠದ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು. ಅವರು ಏಪ್ರಿಲ್ 21ರಂದು ಹೊಳೆನರಸೀಪುರ ತಾಲೂಕಿನ ಮಳಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ KLS ಪ್ಯಾಲೇಸ್ ಕನ್ವೆನ್ಷನ್ ಹಾಲ್ ಉದ್ಘಾಟಿಸಿ ಮಾತನಾಡಿ, ಉತ್ತಮ ಕಾರ್ಯಗಳನ್ನು ಮಾಡಲು ಹೊರಟಾಗ ಅನೇಕ ನಿಂದನೆಗಳು ಕೇಳಿಬರುತ್ತವೆ. ಆದರೆ ಅವುಗಳನ್ನು ನಿರ್ಲಕ್ಷಿಸಿ ನಮ್ಮ ಕಾರ್ಯವನ್ನು ಮುಂದುವರೆಸಬೇಕು ಎಂದರು. ಜೀವನದಲ್ಲಿ ನಾವು ಬದುಕಿರುವ ತನಕ ಉತ್ತಮ ಕಾರ್ಯಗಳನ್ನು ಸಮಾಜದ ಒಳಿತಿಗಾಗಿ ಮಾಡಿದ್ದಲ್ಲಿ ಮರಣ ನಂತರ ನಮ್ಮ ಹೆಸರು ಉಳಿಯುತ್ತದೆ. ಅದರಿಂದ ಮನುಷ್ಯನು ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡಬೇಕು, ತಂದೆ ತಾಯಿ ಗುರುಗಳನ್ನು ಗೌರವಿಸಬೇಕು ಎಂಬುದನ್ನು ಅರಿತ ಯೋಗನಾಥ್ ಈ ಕಾರ್ಯಕ್ರಮದಲ್ಲಿ ತಮ್ಮ ಗುರುಗಳಿಗೆ ಗುರುವಂದನೆ ಸಲ್ಲಿಸುತ್ತಾ ಎಲ್ಲರನ್ನ ಸನ್ಮಾನಿಸಿರುವುದು ಸಂತಸದ ವಿಚಾರ ಎಂದರು. ಗೌರಿಗತೆಯ ಅವಧೂತ ವಿನಯ್ ಗುರೂಜಿ ಮಾತನಾಡಿ, ಮಕ್ಕಳಿಗೆ ಸಂಸ್ಕಾರ ಕಲಿಸುವುದು ಬಹಳ ಮುಖ್ಯ. ಇಂದು ಇಲ್ಲಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದವರಲ್ಲಿರುವ ಸಂಸ್ಕಾರವನ್ನ ಅವರ ಗುರುಗಳು ಕಲಿಸಿದ್ದಾರೆ ಎಂದರು. ಹಳ್ಳಿಯ ಜನರು ಬಹಳ ಮುಗ್ಧರು, ಅದರಲ್ಲೂ ಮಹಿಳೆಯರು ಮನೆಯಲ್ಲಿ ತೊಂದರೆಯಾಗುತ್ತದೆ ಎಂದು ಅವರಿಗೆ ಆಗುತ್ತಿರುವ ತೊಂದರೆಗಳನ್ನ ತಾವೇ ಯಾರಿಗೂ ಹೇಳದೆ ಅನುಭವಿಸುತ್ತಿರುತ್ತಾರೆ. ಇದಕ್ಕಾಗಿ ಯೋಗನಾಥ್ ಅವರು ಕೇವಲ ಕಲ್ಯಾಣ ಮಂದಿರದಿಂದ ಬರುವ ಆದಾಯವನ್ನ ಮಾತ್ರ ಗಣನೆಗೆ ತೆಗೆದುಕೊಳ್ಳದೆ ಕಾರ್ಯಕ್ರಮ ಇಲ್ಲದಿರುವ ಸಮಯದಲ್ಲಿ ವರ್ಷಕ್ಕೊಮ್ಮೆಯಾದರೂ ಇಲ್ಲಿನ ಜನರಿಗೆ ಆರೋಗ್ಯ ಶಿಬಿರ ಆಯೋಜಿಸಲಿ, ಇದಕ್ಕೆ ತಮ್ಮ ಬೆಂಬಲ ಇರುತ್ತದೆ ಎಂದು ಸಲಹೆ ನೀಡಿದರು. ಶ್ರೀ ಕ್ಷೇತ್ರ ಪುಣ್ಯಧಾಮದ ಶ್ರೀಧರ ಸ್ವಾಮೀಜಿಗಳು ಮಾತನಾಡಿ, ಉತ್ತಮ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಇವರಿಗೆ ಶುಭವಾಗಲಿ ಎಂದರು.
ಅಂತಿಮವಾಗಿ ಕಲ್ಯಾಣ ಮಂಟಪದ ಮಾಲೀಕ ಯೋಗನಾಥ್ ಮಾತನಾಡಿ, ನನಗೆ ವಿದ್ಯೆ ನೀಡಿದ ಎಲ್ಲ ಶಿಕ್ಷಕರಿಗೂ ಗುರುವಂದನೆ ಸಲ್ಲಿಸುವ ಆಸೆ ಇತ್ತು. ಈ ದಿನ ಅವಕಾಶ ಸಿಕ್ಕಿದೆ ಎಂದು ತಿಳಿಸಿ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಯೋಗನಾಥ್ ಕುಟುಂಬ ವರ್ಗದವರು 3 ಸ್ವಾಮೀಜಿಗಳಿಗೆ ಗುರುವಂದನೆ ಸಲ್ಲಿಸಿ ಪಾದಪೂಜೆ ಮಾಡಿದರು. ಇದೇ ಸಂದರ್ಭದಲ್ಲಿ ವಿದ್ಯೆ ನೀಡಿದ ಎಲ್ಲ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾನಂ ಲೋಕೇಶ್, ಕೆಎಲ್ಎಸ್ ಪ್ಯಾಲೇಸ್ ಕನ್ವೆನ್ಷನ್ ಹಾಲ್ ಮಾಲೀಕರು ಮತ್ತು ನಿವೃತ್ತ ಕಂದಾಯ ಅಧಿಕಾರಿ ಸೋಮೇಗೌಡ, ಪತ್ರಕರ್ತ ಕೆಪಿಎಸ್ ಪ್ರಮೋದ್, ರಂಗಸ್ವಾಮಿ ಎಸ್ಡಿ, ತೌಫಿಕ್ ಅಹಮದ್, ಸ್ನೇಹಿತರಾದ ಸೋಮಶೇಖರ್, ಪ್ರಶಾಂತ್, ಸಂತೋಷ್, ಮಂಜುಳಾ ಮೋಹನ್ ಮತ್ತು ದೇಗುಲದ ಅರ್ಚಕರು ಉಪಸ್ಥಿತರಿದ್ದರು. ಪ್ರಭಾತ್ ಶೆಟ್ಟಿ ಸ್ವಾಗತಿಸಿದರು. ಇಂದಿರಾಮಣಿ ಪ್ರಾರ್ಥಿಸಿದರು. HCN ನ್ಯೂಸ್ ಹಾಸನ್. ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ. ಇವತ್ತು ನಾಥ ಸಂಪ್ರದಾಯ, ಜ್ವಾಲಾಪೀಠ, ಮನುಷ್ಯ ಜನ್ಮನ ಸಾರ್ಥಕತೆ ಅಂತೇಳಿ ನಮ್ಮ ವಿನಯ್ ಗುರುಜಿಯವರು ಕೂಡ ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ಅವರ ಗುರುಗಳನ್ನು ಕೂಡ ಬಹಳ ಹೃದಯದಲ್ಲಿ ಆರಾಧನೆ ಮಾಡುವಂತಹ ಒಬ್ಬ ಶ್ರೇಷ್ಠ ಅವರು ಆಗಿದ್ದಾರೆ. ಅವರ ಮಾತುಗಳನ್ನ ನೆನಪು ಮಾಡಿಕೊಂಡ್ರೆ ಗುರುಜಿಯವರು ಮಾಡಿದಂಥ ಸಾಧನೆಗಳನ್ನ, ಅದಕ್ಕೆ ತಂದೆಗೂ ಗುರುವಿಗೂ ಒಂದು ಅಂತಾರೆ. ತಂದೆ ತೋರುವನು ಸದ್ಗುರುವ, ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆಯುವ ಸರ್ವಜ್ಞ ಅಂತ ಹೇಳಿ. ನಮಗೆ ತಂದೆ ತಾಯಿಗಳು ಜನ್ಮವನ್ನು ಕೊಟ್ಟ ಮೇಲೆ ಇನ್ನೋರ್ವ ಜವಾಬ್ದಾರಿ ಗುರು ಮಾತ್ರ. ನಮಗೆ ತಂದೆ ಯಾರು ಅಂತೇಳಿ ತಾಯಿ ತೋರಿಸ್ತಾರೆ. ಇವರೇ ಹಬ್ಬ ಒಂದು ಮದುವೆ ಮನೆ, ಇನ್ನೊಂದು ಮನೆ ಒಕ್ಕಲು ಚೌಟಲ್ಲಿ ಮಾಡೋಕ್ಕಾಗಲ್ಲ, ಇನ್ನು ಉಳಿದಿದ್ದು 2 ಮಾಡ್ಬೋದು. ಸೊ ಹಾಗಾಗಿ ಅವನ ಹೆಸರು ಚೆನ್ನಾಗಿದೆ, ಯೋಗ ಅಂಥೇಳಿ. ಸೊ KLS ಅಲ್ಲಿ ಯಾರೆಲ್ಲ ಫಂಕ್ಷನ್ ಮದುವೆ ಆಗ್ತಾರೆ ಅವರಲ್ಲೆಲ್ಲ ವಿಶೇಷ ಯೋಗ ಕೂಡಿ ಬರಲಿ. ಇವತ್ತು ಅಕ್ಷಯ ತೃತೀಯ ದಿನ, ಅತಿ ವಿಶೇಷವಾಗಿ ಎಲ್ಲ ಗುರುಗಳನ್ನು ಕರೆಸಿ ನನ್ನನ್ನು ಕೇಳಿದ್ರು ಏನು ಮಾಡೋದು ಅಂತ. ಅದಕ್ಕೆ ಯಾರೆಲ್ಲ ನಿಮ್ಮ ಜೀವನದಲ್ಲಿ ಹಿತವನ್ನು ಬಯಸಿರ್ತಾರೆ ಅವ್ರನ್ನೆಲ್ಲ ಸೇರಿಸಿದನ್ನು ಉದ್ಘಾಟನೆ ಮಾಡು ಅಂತ ಒಂದು ತಲೆಗೆ ಒಂದು ವಿಚಾರ ಹಾಕಿತ್ತು. ಅದೇ ಪ್ರಕಾರ ಇವತ್ತು ಕುಲಗುರುಗಳಾದ ಶಂಭುನಾಥ ಸ್ವಾಮೀಜಿಯವರು ಮತ್ತು ಎಲ್ಲ ವಿದ್ಯೆ ಹೇಳಿಕೊಟ್ಟ ಗುರುಗಳು, ಜನ್ಮ ಕೊಟ್ಟ ತಾಯಿ ಎಲ್ಲರನ್ನೂ ಸೇರಿಸಿ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಹಾಗೆ ಇಲ್ಲಿ ಮಳಲಿ ಗಿಡ್ಡಮ್ಮನ ತಾಯಿ ಸನ್ನಿಧಾನದಲ್ಲಿ ನೂತನವಾಗಿ ನಿರ್ಮಿಸಿರುವಂಥ ಯೋಗನಾಥರವರು ಕಟ್ಟಿರ್ತಕ್ಕಂಥ ಒಂದು ಚೌಟ್ರಿಯಲ್ಲಿ ಬಹಳ ಕಾರ್ಯಕ್ರಮವನ್ನು ಬಹಳ ಚೆಂದಾಗಿ ಆಯೋಜಿಸಿದ್ದಾರೆ. ಇಲ್ಲಿಯ ಎಲ್ಲ ಈ ವ್ಯಾಪ್ತಿಯ ಎಲ್ಲ ಜನಸಾಮಾನ್ಯರು ಕೂಡ ಇಲ್ಲಿ ಇದನ್ನು ಬಳಕೆ ಮಾಡಿಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗೆ ಇವ್ರನ್ನೆಲ್ಲ ಇಷ್ಟೆಲ್ಲ ಮಾಧ್ಯಮ ಮಿತ್ರರನ್ನ, ಪತ್ರಿಕಾ ವರದಿಗಾರರನ್ನ ಮತ್ತು ಇಲ್ಲಿ ಬಂಧು ಬಾಂಧವರನ್ನೆಲ್ಲ ಕೂಡ ಕರೆಸಿ ಅವ್ರನ್ನೆಲ್ಲ ಕೂಡ ಬಹಳಷ್ಟು ರೀತಿಯಲ್ಲಿ ಸಂತೈಸಿ ಎಲ್ಲ ರೀತಿಯಲ್ಲಿ ಇವತ್ತು ಗುರುವಂದನಾ ಕಾರ್ಯಕ್ರಮ ಅಂತಂದರೆ ಅವರ ಏಳಿಗೆಗೆ ಮತ್ತು ಅವರ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರೂ ಈ ಒಂದು ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಇಂದು KLS ಪ್ಯಾಲೇಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ, ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಅವಧೂತ ವಿನಯ್ ಗುರುಜಿಯವರಿಗೂ ಹಾಗೂ ಶ್ರೀಧರ ಸ್ವಾಮೀಜಿಯವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ. ನನ್ನ ಇವತ್ತು ಪುಟ್ಟ ಭಕ್ತನ ಮಾತಿಗೆ ಆಸೆ ಇತ್ತು. ಅಂದರೆ ಇವತ್ತು ಜನ್ಮ ಕೊಟ್ಟಂತಹ ತಂದೆ ತಾಯಿಯ ಸಮ್ಮುಖದಲ್ಲಿ ನಾ ಇವತ್ತು ಒಂದು ಚಿಕ್ಕ ಹೆಜ್ಜೆ ಇಡೋದಕ್ಕೆ ನನಗೆ ಸಹಾಯ ಮಾಡುವಂಥ ಪ್ರತಿಯೊಬ್ಬರು ಗುರುಗಳನ್ನ ಒಂದು ಜಾಗದಲ್ಲಿ ಸೇರಿಸಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಆಸೆನ ನೆರವೇರಿಸಿದ್ದಕ್ಕೆ ನಾವೆಲ್ಲರಿಗೂ ಸಹ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಲಕ್ಕುಂದ ದರ್ಬಾರ್ ಪೇಟೆಯಲ್ಲಿ 2ನೇ ವರ್ಷದ ಮಂತ್ರ ದೇವತೆ ಹಾಗೂ ಕೊರಗಜ್ಜನ ನೇಮೋತ್ಸವ ಕಾರ್ಯಕ್ರಮವು ದೈವ ಚಾಕರಿ ರವಿಯವರ ನೇತೃತ್ವದಲ್ಲಿ ಜರುಗಿತು. ನೇಮೋತ್ಸವದ ಆರಂಭದಲ್ಲಿ ಮನೆಯೊಳಗಡೆ ಪೂಜೆ ಸಲ್ಲಿಸಲಾಗುತ್ತಿದ್ದ ಮಂತ್ರ ದೇವತೆಯನ್ನ ಮನೆಯಾಚೆ ತಂದು ಹೂವಿನ ಅಲಂಕಾರ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ದರ್ಶನ ನೀಡಿದ ಬಳಿಕ ದೇವತೆಯನ್ನ ಮನೆಯೊಳಗೆ ಪುನಃ ಕೊಂಡೊಯ್ಯಲಾಯಿತು. ನೇಮೋತ್ಸವದ ಸಂದರ್ಭ ಮಂತ್ರದೇವತೆಗೆ ಗಗ್ಗರ ಸೇವೆಯನ್ನ ನಡೆಸಿದ ನಂತರ ಕೊರಗಜ್ಜನ ಗಗ್ಗರ ಸೇವೆ ನಡೆಸಲಾಯಿತು. ತುಳುನಾಡಿನ ಸಂಸ್ಕೃತಿಯ ಆಚರಣೆ, ಸಂಪ್ರದಾಯ ಮತ್ತು ನರ್ತಕರ ನರ್ತನ ಸೇವೆಯನ್ನ ಭಕ್ತಾದಿಗಳು ಭಕ್ತಿಭಾವದಿಂದ ವೀಕ್ಷಿಸಿದರು. ಮಂತ್ರದೇವತೆ ಹಾಗೂ ಕೊರಗಜ್ಜನ ಗಗ್ಗರ ಸೇವೆಯಲ್ಲಿ 7 ಮಂದಿ ತಾಸೆಯರು, 2 ನರ್ತಕರು ಮಂಗಳೂರಿನಿಂದ ಆಗಮಿಸಿ ನೇಮೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ವೇಳೆ ರವಿ, ಬೇಬಿ, ಶಿವಪ್ಪ, ಆನಂದ್, ರೇಖಾ, ಉಮೇಶ್, ಜಯಶ್ರೀ, ಅಜಿತ್, ಹಿರಿಯರಾದ ಗಂಗು ಮತ್ತು ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಭಕ್ತರು ಹಾಜರಿದ್ದರು. HCN ನ್ಯೂಸ್ ಬೇಲೂರು.
HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಜಗಜ್ಯೋತಿ ಬಸವಣ್ಣನವರ ವಚನಗಳಲ್ಲಿ ಅಡಕವಾಗಿರುವ ಮಾನವೀಯ ಮೌಲ್ಯಗಳು ಇಂದಿಗೂ ಸಮಾಜಕ್ಕೆ ದಿಕ್ಕು ತೋರಿಸುತ್ತಿದ್ದು, ಪ್ರತಿಯೊಬ್ಬರು ಮೊದಲು ತಮ್ಮನ್ನು ತಾವು ತಿದ್ದುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ KS ಲತಾಕುಮಾರಿ ತಿಳಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಸವಣ್ಣ ಹಾಗೂ ಇತರೆ ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಸುಮಾರು 800 ವರ್ಷಗಳ ಹಿಂದೆಯೇ ಬಸವಣ್ಣನವರು ಜಾತಿ ಭೇದಭಾವವನ್ನು ಖಂಡಿಸಿ ಲಿಂಗ ಸಮಾನತೆ ಮಹತ್ವವನ್ನ ಜಗತ್ತಿಗೆ ಸಾರಿದ ಮಹಾನ್ ಚಿಂತಕರಾಗಿದ್ದರು ಎಂದರು. ಬಾಲ್ಯದಲ್ಲೇ ಅಪಾರ ಜ್ಞಾನ, ಪ್ರಬುದ್ಧತೆ ಹೊಂದಿದ್ದ ಬಸವಣ್ಣನವರು ಸಮಾಜದಲ್ಲಿದ್ದ ಮೂಢನಂಬಿಕೆ, ಅಸಮಾನತೆ, ಅನ್ಯಾಯಗಳ ವಿರುದ್ಧ ಧೈರ್ಯವಾಗಿ ಧ್ವನಿ ಎತ್ತಿದವರು. ಅವರು ಕೇವಲ ತತ್ವಜ್ಞಾನಿಗಳಷ್ಟೇ ಅಲ್ಲ, ಶ್ರೇಷ್ಠ ಆಡಳಿತಗಾರರೂ ಆಗಿ ಜನಪರ ಆಡಳಿತದ ಮೂಲಕ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಮಹತ್ವದ ಕೊಡುಗೆ ನೀಡಿದರು ಎಂದು ವಿವರಿಸಿದರು. ಸಮಾಜದ ನ್ಯೂನ್ಯತೆಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ ಬಸವಣ್ಣನವರು ಅವುಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಹಿಡಿದು ಕ್ರಾಂತಿಕಾರಿ ನಿರ್ಣಯಗಳನ್ನು ಕೈಗೊಂಡಿದ್ದರು. ಇಂದಿನ ಕಾಲದಲ್ಲಿಯೂ ಅಂಥ ಧೈರ್ಯಶಾಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ವಿರಳವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಾಯಕವೇ ಕೈಲಾಸ ಎಂಬ ಅಮೂಲ್ಯ ಸಂದೇಶದ ಮೂಲಕ ದುಡಿಮೆಗೆ ದೈವತ್ವದ ಸ್ಥಾನ ನೀಡಿದ ಬಸವಣ್ಣನವರು ಶ್ರಮದ ಮೂಲಕ ಯಾರು ಬೇಕಾದರೂ ಉನ್ನತಿಯನ್ನ ಸಾಧಿಸಬಹುದು ಎಂಬುದನ್ನು ಸಾರಿದರು. ದಯೆಯೇ ಧರ್ಮದ ಮೂಲ ಎಂಬ ಅವರ ತತ್ವವು ಮಾನವೀಯತೆಯ ಸಾರಾಂಶವಾಗಿದ್ದು, ಪ್ರತಿಯೊಬ್ಬರೂ ದಯೆ, ಕರುಣೆ, ಸಹಾನುಭೂತಿ ಮತ್ತು ಸಹಬಾಳ್ವೆಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲ ಶಿವಶಂಕರ್ ಮಾತನಾಡಿ, ಬಸವಣ್ಣನವರು ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಬಲವಾದ ತಳಹದಿ ಹಾಕಿದ ಮಹಾನ್ ಚಿಂತಕರು. ಅವರ ವಿಚಾರಧಾರೆಗೆ ಅಂತ್ಯವೇ ಇಲ್ಲ. ಅನುಭವ ಮಂಟಪವು ವಿಶ್ವದಲ್ಲೇ ಮೊದಲ ಪ್ರಜಾತಾಂತ್ರಿಕ ವೇದಿಕೆಯಾಗಿ ಗುರುತಿಸಿಕೊಂಡಿದೆ ಎಂದು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ HP ತಾರಾನಾಥ್, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ನವಿಲೆ ಪರಮೇಶ್ ಹಾಗೂ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಬಸವ ಕೇಂದ್ರದ ಅಧ್ಯಕ್ಷ US ಬಸವರಾಜ್, ಜಿಲ್ಲಾ ಘಟಕದ ಅಧ್ಯಕ್ಷೆ ಚಂದ್ರಮತಿ, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾ ಪಾಟೀಲ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ GS ಅವಿನಾಶ್, ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಉಪಾಧ್ಯಕ್ಷ ಕಿರಣ್ ಕುಮಾರ್ ಹೊಸಮನಿ, ಕಾರ್ಯದರ್ಶಿ EM ರುದ್ರಕುಮಾರ್, ಸಹ ಕಾರ್ಯದರ್ಶಿ H ಮಲ್ಲಿಕಾರ್ಜುನ್ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಪ್ರತಿ ಬಾರಿ ಪ್ರತಿ ವರ್ಷ ಆಚರಿಸಬೇಕಾದ್ರೂ ತುಂಬ ಅಚ್ಚರಿ ಆಗೋ ವಿಷಯ ಅಂದರೆ ಬಸವೇಶ್ವರವರ ಜೀವನವೇ ಒಂದು ಅಚ್ಚರಿ. ನಾವು ಕ್ರಾಂತಿಕಾರಿ, ಭಕ್ತಿ ಭಂಡಾರಿ, ಸಮಾಜದ ಮೌಢ್ಯತೆಗಳನ್ನು ಹೊಡೆದೋಡಿಸುವಲ್ಲಿ ಅಂತಹ ಒಂದು ಶಕ್ತಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಉದಯಿಸಿತ್ತು ಅಂದರೆ ನಂಬಲಿಕ್ಕೆ ತುಂಬ ಆಶ್ಚರ್ಯ ಆಗುತ್ತೆ. ನಾವು ಬುದ್ಧ ಆದಿಯಾಗಿ ನೋಡ್ತಾ ಬಂದರೆ 12ನೇ ಶತಮಾನದಲ್ಲಿ, ಅಂದರೆ ಸುಮಾರು 800 ವರ್ಷಗಳ ಹಿಂದೆ ಅಂತಹ ವ್ಯಕ್ತಿ ನಮ್ಮ ದೇಶದಲ್ಲಿ ಇದ್ದರು, ನಮ್ಮ ರಾಜ್ಯದಲ್ಲಿ ಇದ್ದರು. ನಮಗೆ ಒಂದು ಅವಕಾಶ ಸಿಕ್ತು ಬಸವ ಕಲ್ಯಾಣದಲ್ಲಿ ಕೆಲಸ ಮಾಡಲಿಕ್ಕೆ. ನಮ್ಮ ಕಾರ್ಯನಿರತ ಮೊದಲ ವರ್ಷಗಳು ಕೆಲಸಕ್ಕೆ ಸೇರಿ ಹೊಸದಾಗಿ ಬಸವ ಕಲ್ಯಾಣದಲ್ಲಿ ಬೀದರಲ್ಲಿ ಸಹ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ 1.2 ಕೋಟಿ ರೂಪಾಯಿಯಲ್ಲಿ ಎತ್ತಿನಹೊಳೆ ಯೋಜನೆ ಅನುದಾನದಲ್ಲಿ 1.630 ಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗುತ್ತಿದ್ದು, ಗುತ್ತಿಗೆದಾರ ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗದೆ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ಶಾಸಕ HK ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ದಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತುಗದಾಳು ಗ್ರಾಮದಲ್ಲಿ ಮಂಗಳವಾರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು,
ಮಲೆನಾಡು ಭಾಗದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಈ ಗ್ರಾಮಸ್ಥರ ಬೇಡಿಕೆಯಂತೆ ಹಾಗೂ ಗೆಂಡೆಹಳ್ಳಿ ಮುಖ್ಯ ರಸ್ತೆಯಿಂದ ಮುತ್ತುಗದಾಳು ಗೋರಿಮಠ ಮರವತ್ತಿ ಗ್ರಾಮಗಳಿಗೆ ತೆರಳುವ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಈ ಭಾಗದ ಗ್ರಾಮಸ್ಥರ ಅನುಕೂಲಕ್ಕಾಗಿ ಗ್ರಾಮದ ಆಂಜನೇಯ ಸ್ವಾಮಿ ದೇಗುಲದ ಹತ್ತಿರ ರಸ್ತೆ ಅಭಿವೃದ್ಧಿಗೆ 1.2 ಕೋಟಿ ರೂಪಾಯಿ ಅನುದಾನವನ್ನ ಎತ್ತಿನಹೊಳೆ ಯೋಜನೆಯಡಿ ಸಂಬಂಧಿಸಿದ ಸಚಿವರೊಂದಿಗೆ ಮಾತನಾಡಿ ಅನುದಾನವನ್ನ ತಂದು ಕೆಲಸ ಮಾಡಿಸಲು ಮುಂದಾಗಿದ್ದೇನೆ. ನಾನು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ. ಗುತ್ತಿಗೆದಾರರು ಗುಣಮಟ್ಟದಲ್ಲಿ ಕೆಲಸ ನಿರ್ವಹಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಬೇಕು. ಮುಂದಿನ ದಿನಗಳಲ್ಲಿ ಈ ಗ್ರಾಮದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನದಲ್ಲಿ ಉಳಿದ ಕೆಲಸ ಮಾಡಿಸಲಾಗುವುದು ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಎಸ್ ಪ್ರಕಾಶ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೊಹಮ್ಮದ್ ಹಕೀಂ, ಮುಖಂಡರಾದ ಜಿಕೆ ಕುಮಾರ್, ವಿನಯ್, ರಾಮೇಗೌಡ, ಕಾಂತರಾಜು, ಉದ್ದೇಗೌಡ, ಜನಾರ್ದನ್, ತಿಮ್ಮೇಗೌಡ, ಗಣೇಶ್, ರಂಜಿತ್, ಮಧು, ಸಂಜಯ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅದಕ್ಕೆ ಆಂಜನೇಯಂಗೆ ಪೂಜೆ ಸಲ್ಲಿಸಿ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. 1,02,00,000 ರೂಪಾಯಿ ಅನುದಾನವನ್ನು ಈ ಗ್ರಾಮಕ್ಕೆ ಹಾಕಿದ್ದೀವಿ. ಯಾಕೆ ಅಂದರೆ ಇದು ಶಾಶ್ವತವಾಗಿ ಇನ್ನು 200-300 ವರ್ಷ ಹಾಳಾಗಬಾರ್ದು. ಉತ್ತಮವಾದಂಥ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು. ಇಲ್ಲಿ ಬಹುಶಃ ಆಸ್ಫಾಲ್ಟ್ ರಸ್ತೆ ಮಾಡೋದು ನಿಲ್ಲಲ್ಲ. ಹಾಗಾಗಿ ಒಂದಿಷ್ಟು ತಡವಾಯಿತು. ನಾನು ಗ್ರಾಮಕ್ಕೆ ಬಂದು ಮಾತು ಕೊಟ್ಟಿದ್ದೆ, ಖಂಡಿತವಾಗ್ಲೂ ಅದನ್ನು ನಡೆಸ್ಕೊಡ್ತೀನಿ ಅಂತ. ಒಂದು ಸಲ 20 ಲಕ್ಷ ಆಗ್ತೆ, ಒಂದು ಸಲ 30 ಲಕ್ಷ ಆಗ್ತೆ. ಈ ರಸ್ತೆ ನೋಡಿ ನಮ್ಮ ಇಂಜಿನಿಯರ್ ಕಳಿಸಿದ್ರೆ, ಸರ್ ಅಲ್ಲಿ ಏನು ಒಂದು 5% ಮಾಡೋಕ್ಕಾಗಲ್ಲ, 10% ಮಾಡೋಕ್ಕಾಗಲ್ಲ. ಆಮೇಲೆ 1,02,00,000 ರೂಪಾಯಿ ಅನುದಾನವನ್ನು ಇವತ್ತು ಕಾಂಕ್ರೀಟ್ ರಸ್ತೆಗೆ ಹಾಕಿದ್ದೀವಿ. 1630 ಮೀಟ್ರ್ ಆಂಜನೇಯ ಸ್ವಾಮಿಯಿಂದ ಹಿಡಿದು ಮುತ್ತುದಾಳವರೆಗೂ ಮೇನ್ ರೋಡ್ವರೆಗೂ ಇದೆ. ಮೇನ್ ರೋಡ್ವರೆಗೂ ಈ ಗ್ರಾಮದ ವ್ಯಾಪ್ತಿನಲ್ಲಿ ಆಂಜನೇಯ ಸ್ವಾಮಿ ಇದ್ರ ಹತ್ರ ಒಂದಿಷ್ಟು ಅಗಲವಾಗಿ ತಗೊಳ್ಳಿ, ಮಾಡೋ ಕೆಲಸನ ಶಾಶ್ವತವಾಗಿರಲಿ, ಮಾಡ್ಕೊಳ್ಳಿ. ಏನಾರ ಒಂದು 50 ಮೀಟ್ರ್ 100 ಮೀಟ್ರ್ ಉಳಿತಾ ಮಾಡ್ಕೊಡ್ತೀನಂತೆ. ಏನಣ್ಣ, ಫಸ್ಟ್ ಇಲ್ಲಿ ಗ್ರಾಮದ ಒಳಗಡೆ, ಯಾಕೆಂದರೆ ದಿನನಿತ್ಯ ನೀವು ನಿಂತ್ಕೊಳ್ಳೋದು ಇಲ್ಲಿ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ ಅದಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಮಹಿಳಾ ಮೀಸಲಾತಿ ವಿರೋಧಿಸಿಲ್ಲ. ಮಹಿಳಾ ಮೀಸಲು ಮಸೂದೆಗೆ ಅಭ್ಯಂತರವಿಲ್ಲ. ಕ್ಷೇತ್ರ ಮರು ವಿಂಗಡಣೆಗೆ ಮಾತ್ರ ಆಕ್ಷೇಪ. ಸಂಸದ ಶ್ರೇಯಸ್ ಪಟೇಲ್ ಸ್ಪಷ್ಟನೆ. ಮಹಿಳಾ ಮೀಸಲಾತಿಗೆ ಸೋಲು ಕಾಂಗ್ರೆಸ್ಗೆ ತಾಯಂದಿರ ಶಾಪ ತಟ್ಟಲಿದೆ. ಮಹಿಳಾ ಮಸೂದೆ ಸೋಲಿಸಿದ ಕೈ ನಾಯಕರಿಗೆ ಪ್ರೀತಂ ಗೌಡ ಎಚ್ಚರಿಕೆ. ಕಾರ್ಮಿಕರ ದಮನವನ್ನ ಸಹಿಸುವುದಿಲ್ಲ. ಕಾರ್ಮಿಕರ ಹಕ್ಕುಗಳನ್ನು ಪ್ರತಿಪಾದಿಸಿ ಸೌಹಾರ್ದ ಬೆಂಬಲ ಸೂಚಿಸಿ ಸಿಐಟಿಯು ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.